ಪ್ರೈಸ್ ಲಾರ್ಡ್ ಪಾಸ್ಟರ್. ನೀವು ನಮ್ಮ ಜೊತೆ ಇರೋದು ಭಾಳ ಸಂತೋಷ. ನನಗೆ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ವಿಶೇಷವಾಗಿ ನೀವು ಟೈಪಾಲಜಿ ಬಗ್ಗೆ ಮಾತಾಡೋದ್ರಿಂದ ನನಗಿರುವ ಒಂದು ಪ್ರಶ್ನೆಯನ್ನು ನಾನು ಕೇಳಬೇಕಂತ ಇಷ್ಟವುಳ್ಳವನಾಗಿದ್ದೇನೆ. ಇದು ರೋಮಪುರ 11ನೇ ಅಧ್ಯಾಯದಲ್ಲಿ ಈ ಕಸಿ ಕಟ್ಟೋದ್ರ ಬಗ್ಗೆ ಪೌಲ ಮಾತಾಡ್ತಾನಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಏನಾದರೂ ಸಿಗ್ಬೋದಾ ನಿಮ್ಮಿಂದ? ಶ್ಯೂರ್. ವಾವ್, ಒಳ್ಳೆ ಕ್ವೆಶ್ಚನ್ ಅಂತ ಹೇಳ್ಬೋದು. ಒಳ್ಳೆ ಕ್ವೆಶ್ಚನ್ ಅನ್ನೋದಕ್ಕಿಂತ ನೀವು ಅದನ್ನು ಫ್ರೇಸ್ ಮಾಡಿದ ರೀತಿ ಒಳ್ಳೆಯದು. ಯಾಕಂದರೆ ಟೈಪಾಲಜಿಕಲ್ ವೇ ಅದು ಆ್ಯಕ್ಚುಲಿ ಕಸಿ ಕಟ್ಟೋದು ಬಂದು ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು, ಈಗ ಗ್ರಾಫ್ಟಿಂಗ್ ಏನಿದೆ, ಈ ನಮ್ಮ ಊರಲ್ಲೆಲ್ಲ ಹೆಚ್ಚಂದ್ರೆ ಒಂದು 20-30 ವರ್ಷದ ಹಿಂದೆ ಕೇಳಿರ್ಬೋದಾ ಕಸಿ ಕಟ್ಟೋದು, ಹೈಬ್ರಿಡ್ ಸಸ್ಯಗಳು ಅಂತೆಲ್ಲ ಕೇಳಿರ್ಬೋದು. ಒಂದು 25 ಇಯರ್ಸ್ ಅಷ್ಟೇ ಅಲ್ವಾ? ಹಳೆ ಒಂದು ಸಸಿಗೆ ಹೊಸ ಸಸಿಯನ್ನು ಕಟ್ಟಿ ಅದು ಕಸಿ ಕಟ್ತಾರೆ. ಆದರೆ ಬೈಬಲು 2000 ವರ್ಷದ ಹಿಂದೆ ಕಸಿ ಕಟ್ಟೋದ್ರ ಬಗ್ಗೆ ಮಾತಾಡುತ್ತೆ. ಆ ಒಲಿವ್ ಮರಕ್ಕೆ ಹೇಗೆ ಬೇರೆ ಮರದ ಬ್ರ್ಯಾಂಚನ್ನು ಕಸಿ ಕಟ್ಟುವುದು ಅದರ ಬಗ್ಗೆ ಮಾತಾಡುತ್ತೆ. ಸೊ ನಾವು ನೋಡ್ಬೋದು ಅಲ್ಲಿ ರೋಮನ್ಸ್ 11 ನಾವು ಓದಿದರೆ ಸ್ವಲ್ಪ ಕನ್ನಡದಲ್ಲಿ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಅಲ್ಲಿ ಒಂದು ಟೈಪಾಲಜಿಕಲ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಅದನ್ನು ಜಸ್ಟ್ ಓದಿ ಆಮೇಲೆ ನಾವು ಮುಂದಿನದಕ್ಕೆ ಬರೋಣ. ಬ್ರದರ್, ಓದ್ತೀರಾ? ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದದ್ದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಇದರಿಂದ ದೇವರು ಅವರಲ್ಲಿ ಕುರುಡು ಹುಟ್ಟಿಸುತ್ತಾನೆ. ಸೊ ಇಲ್ಲಿ ನಾವು ಕೆಲವೊಂದು ನೋಡ್ಬೋದು ಅವರು ಹೇಗೆ ಬಿದ್ದೋದರ ಬಗ್ಗೆ. ಇದು ಟೈಪಾಲಜಿಕಲಿ ನಾವು ನೋಡೋದಾದರೆ ಸ್ವಲ್ಪ ಹಿಂದೆ ರಿವೈಂಡ್ ಮಾಡಿದರೆ ಅದು ಒಂದು ಸ್ಟೋರಿ ನಾವು ನೋಡ್ಬೋದು. ಹೇಗೆ ಯೋಸೆಫನಿಗೆ ತನ್ನ ಸಹೋದರರೇ ಬಾವಿಗೆ ಹಾಕಿದ್ರಲ್ವ, ಆಮೇಲೆ ತನ್ನ ಸಹೋದರರೇ ಅವರಿಗೆ ಐಗುಪ್ತಕ್ಕೆ ಸೇಲ್ ಮಾಡಿದರು ಅಲ್ವಾ, ಮಾರಿದರು. ಮಾರಾಟ ಮಾಡಿದ ನಂತರ ಐಗುಪ್ತದಲ್ಲಿ ಅಂದರೆ ಅನ್ಯ ಜನರಿಗೆ ಅವನು ರೊಟ್ಟಿ ಆದ ಅಲ್ವಾ, ಅಲ್ಲಿನವರಿಗೆ ಅವನು ಆಹಾರ ಆದ, ಅಂದರೆ ಆಹಾರ ಪ್ರಿಸರ್ವ್ ಮಾಡಲಿಕ್ಕೆಲ್ಲ ಕಾರಣ ಆದ. ಸೊ ಅದನ್ನೇ ನಾವು ನೋಡೋದಾದರೆ ಯೇಸುವಿನ ಜೀವನದಲ್ಲಿ ಯೇಸುವಿನ ಸಹೋದರರೇ ಅಂದರೆ ಯಹೂದ್ಯರೇ ಅವನಿಗೆ ರಿಜೆಕ್ಟ್ ಮಾಡಿದರು. ಯಹೂದ್ಯರೇ ಅವನಿಗೆ ಶಿಲುಬೆಗೆ ಒಪ್ಪಿಸಿಕೊಟ್ರು, ಅವನಿಗೆ ಶಿಲುಬೆ ಮರಣದ ತನಕ ಅಲ್ವಾ. ಸೊ ಹೇಗೆ ಯೋಸೆಫನ ಸಹೋದರರೇ ಕಡೆಯ ದಿನಗಳಲ್ಲಿ ಊಟ ಇಲ್ಲದೆ, ಆಹಾರ ಇಲ್ಲದೆ ಯೋಸೆಫನ ಹತ್ರನೇ ಬರಬೇಕಾಯಿತು. ಆವಾಗ ಯೋಸೆಫನ ಅವರಿಗೆ ಆಹಾರ ಆದದ್ದು ಮಾತ್ರವಲ್ಲದೆ ಕೊನೆಗಳಿಗೆಯಲ್ಲಿ ಯೋಸೆಫನೇ ಸ್ವತಃ ತನ್ನ ಪರಿಚಯ ಕೊಡ್ತಾನೆ. ಹಾಗೆಯೇ ಕೊನೆ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಇದೇ ಯಹೂದ್ಯರು ಯಾವಾಗ ಅವರಿಗೆ ಊಟ ಇಲ್ಲದೆ ಇರುವಾಗ, ಅವರಿಗೆ ಆತ್ಮಿಕವಾದ ಆಹಾರ ಸಿಗದೇ ಇದ್ದವಾಗ ಅವರು ಯೇಸು ಹತ್ರ ಬರ್ತಾರೆ ಆಹಾರ ಹುಡುಕೊಂಡು. ಆವಾಗ ಯೇಸು ಸ್ವತಃ ಕೊನೆ ದಿನಗಳಲ್ಲಿ ತನ್ನ ಪರಿಚಯ ಕೊಡ್ತಾನೆ. ಸೊ ಅದೇ ರೋಮಪುರದವರ ಪತ್ರಿಕೆಯಲ್ಲಿ ಪೌಲ ಅಲ್ಲಿ ಕೋಟ್ ಮಾಡುವಂಥದ್ದು ನಾವು ನೋಡ್ತೀವಿ. ಹೇಗೆ ಅವರ ಕುರುಡುತನ ನಮಗೆ ಒಂದು ಆಶೀರ್ವಾದವಾಯಿತು. ಅವರಿಗೆ ಯೇಸುವಿನ ಪರಿಚಯ ಸಿಕ್ಕದೇ ಇದ್ದದಕ್ಕೆ ನಮಗೆ ಅವನ ಜೀವದ ರೊಟ್ಟಿ ಆದ. ನಾವು ಆ್ಯಕ್ಚುಲಿ ಹೀಬ್ರೂ ಭಾಷೆಯಲ್ಲಿ ಗೋಯಿಮ್ ಅಂತಾರೆ ನಮಗೆ. ಅವರು ಗೋಯಿಮ್ ಅಂದರೆ ಇದ್ದಿದ್ರಲ್ಲಿ ಕೀಳು ಜಾತಿ, ಅಂದರೆ ಹೊರಗಿನ ಜನಾಂಗ, ಯಾವುದೇ ಒಡಂಬಡಿಕೆ ಇಲ್ಲದೆ ಇದ್ದವರು, ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ ಇದ್ದವರು, ಸಂಬಂಧ ಇಲ್ಲದೆ ಇದ್ದವರು, ಇಸ್ರಾಯೇಲ್ ಬ್ಲೆಸ್ಸಿಂಗ್ಗಳಿಗೆ ಅವಕಾಶ ಇರಲಿಲ್ಲ. ಆದರೆ ಅವರ ಕುರುಡುತನದಿಂದ ನಮಗೆ ಆಶೀರ್ವಾದವಾದ ಯೇಸು, ನಮಗೆ ಅವನ ಜೀವದ ರೊಟ್ಟಿ ಆದ. ಹಾಗೆಯೇ ಕೊನೆ ದಿನಗಳಲ್ಲಿ ಯಾವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಅಲ್ಲಿ ನೋಡ್ಬೋದು 23-24 ಓದಿ ಬ್ರದರ್. ರೋಮನ್ಸಲ್ಲಿ 11ನೇ ಅಧ್ಯಾಯ. ಇಸ್ರಾಯೇಲರು ಕೂಡ ಇನ್ನೂ ಅಪನಂಬಿಕೆಯಲ್ಲಿ ನಿಲ್ಲದ ಪಕ್ಷಕ್ಕೆ ಕಸಿ ಕಟ್ಟಲ್ಪಡುವರು. ನೋಡಿ, ಇಸ್ರಾಯೇಲರು ಇನ್ನೂ ಅಪನಂಬಿಕೆಯಲ್ಲಿ ಇಲ್ಲದೆ ಇದ್ದಾವಾಗ ಮತ್ತೆ ಪುನಃ ಕಸಿ ಕಟ್ಟಲ್ಪಡ್ತಾರೆ. ಅಂದರೆ ಅವ್ರಿಗೆ ಮತ್ತೆ ಪುನಃ ದೇವರು ಆ ಮರಕ್ಕೆ ಇಜ್ಜೋಡ್ ಮಾಡ್ತಾರೆ, ರಿಜಾಯ್ನಿಂಗ್ ಮಾಡ್ತಾರೆ. ಆವಾಗ ದೇವರು ಅವರನ್ನು ತಿರುಗಿ ಕಟ್ಟುವುದಕ್ಕೆ ಸಮರ್ಥನಾಗಿದ್ದಾನೆ. ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು ಸ್ವಂತ ಮರದಲ್ಲಿ ಕಸಿ ಕಟ್ಟಿಸಿಕೊಳ್ಳುವುದು ಎಷ್ಟೋ ಸಹಜವಾಗಿದೆ ಅಲ್ಲವೇ? ನೋಡಿ, ನಾವಿಲ್ಲಿ ನೋಡ್ತೀವಿ ಆ ಸ್ವಂತ ಮರದಲ್ಲಿ ಕಸೆ ಕಟ್ಟಿದರೆ ಅವರಿಗೆ ಎಷ್ಟು ಈಸಿಯಾಗಿ ಅವರು ಅಡಾಪ್ಟ್ ಆಗ್ತಾರೆ ಅಂತ ಅಲ್ಲಿ ನಾವು ನೋಡ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ಟೈಪಾಲಜಿ ನಾವು ನೋಡಬೇಕಾದ್ರೆ ಯಹೂದ್ಯರಿಗೆ ಇನ್ನೂ ಚಾನ್ಸ್ ಇದೆ. ಅವರು ಅಪನಂಬಿಕೆಯನ್ನು ತ್ಯಜಿಸಿ ಮತ್ತೆ ಪುನಃ ಬಂದರೆ ಅವರಿಗೆ ಮತ್ತೆ ಪುನಃ ಅವರು ರಿಟರ್ನ್ ಕಸಿ ಕಟ್ಟಿ ಮತ್ತು ಈಸಿಯಾಗಿ ಆ ಮರದಲ್ಲಿ ಅವರು ಆಶೀರ್ವಾದ ಹೊಂದಬಹುದು. ಸೊ ಅದಕ್ಕೋಸ್ಕರ ಅವರ ಕುರುಡುತನ ಬಿಟ್ಟು ಬಂದರೆ ಅವರಿಗೆ ಸಾಧ್ಯತೆ ಇದೆ. ಈ ಕಸಿ ಕಟ್ಟುವಿಕೆ ತುಂಬ ಅಗತ್ಯ. ನಾವು ಹೇಗೆ ಕಾಡು ಮರ ಆಗಿದ್ವಿ, ನಮಗೆ ದೇವರು ಕಸಿ ಕಟ್ಟಿದ್ದಾರೆ ಒಳ್ಳೆ ಎಣ್ಣೆ ಮರಕ್ಕೆ. ಸೊ ಹಾಗಾದರೆ ಅವರೇ ರಿಟರ್ನ್ ಬಂದರೆ ಅದೇ ಮರದ ಕೊಂಬೆಗಳು ರಿಟರ್ನ್ ಕಸಿ ಕಟ್ಟಲಿಕ್ಕೆ ಎಷ್ಟು ಈಸಿ ಅಲ್ವಾ ದೇವರಿಗೆ.
ಸೊ ಮತ್ತು ಎಷ್ಟು ಒಳ್ಳೆಯದಾಗಿ ಬೆಳಿಬೋದು. ಸೊ ಹೀಗೆ ನಾವು ಇನ್ನೂ ತುಂಬ ಟೈಪಾಲಜಿಗಳನ್ನು ನಾವು ನೋಡ್ಬೋದು. ಸೊ ಮುಂದಿನ ಭಾಗದಲ್ಲಿ ನೋಡುವ. ಥ್ಯಾಂಕ್ ಯು ಸೋ ಮಚ್ ಪಾಸ್ಟರ್, ಥ್ಯಾಂಕ್ ಯು.